ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಭೂಮಿಯನ್ನು ಅಗೆಯುವಂತಹ ಸಂದರ್ಭದಲ್ಲಿ ಅರ್ಧ ಕೆಜಿ ಚಿನ್ನ ಸಿಕ್ಕಿತ್ತು. ಈ ವಿಚಾರ ರಾಜ್ಯದಾದ್ಯಂತ ಸದ್ದು ಕೂಡ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಲಕ್ಕುಂಡಿಯಲ್ಲಿ ಅಗೆಯುವಾಗ ನಿಧಿ ಸಿಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನಿಧಿ ಕೊಟ್ಟಂತಹ ರಿತ್ತಿ ಕುಟುಂಬಕ್ಕೆ 30/40 ಸೈಟನ್ನು ಕೊಡಲಾಗಿದೆ. ಲಕ್ಕುಂಡಿಯ ಮಾರುತಿ ನಗರದಲ್ಲಿ ರಿತ್ತಿ ಕುಟುಂಬಕ್ಕೆ ಸಿಕ್ಕಂತಹ ಸೈಟ್ ಇದು. ಲಕ್ಕುಂಡಿ ಗ್ರಾಮ ಪಂಚಾಯತ್ನಿಂದ ನಿವೇಶನವನ್ನು ಘೋಷಣೆ ಮಾಡಲಾಗಿದೆ. ಸಚಿವರು ಶಾಸಕರ ಅನುದಾನದಲ್ಲಿ ಮನೆ ನಿರ್ಮಾಣದ ಭರವಸೆಯನ್ನು ಕೂಡ ಗ್ರಾಮ ಪಂಚಾಯಿತಿಯ PDO ಕೊಟ್ಟಿದ್ದಾರೆ. ಭರವಸೆಯನ್ನು ಪ್ರಜ್ವಲ್ ರಿತ್ತಿಗೆ ಉಚಿತ ಶಿಕ್ಷಣ, ಗಂಗಾಮಳಿಗೆ ಕೆಲಸ ಕೊಡುವಂತಹ ಭರವಸೆಯನ್ನು ಕೂಡ ಗ್ರಾಮ ಪಂಚಾಯಿತಿಯ ವತಿಯಿಂದ ಕೊಡಲಾಗಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮನೆಯ ಪಾಯವನ್ನು ತೋಡುವಂತಹ ಸಂದರ್ಭದಲ್ಲಿ ಅರ್ಧ ಕೆಜಿ ಚಿನ್ನ ಸಿಕ್ಕಿತ್ತು. ಹಿಂದು ಮುಂದೆ ನೋಡ್ದೇನೆ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಸುಪರ್ದಿ ಕೊಟ್ಟಿದ್ರು. ಅದಾದಮೇಲೆ ಇರೋಕ್ಕೊಂದು ಮನೆ ಇಲ್ಲ, ಈ ಕಡೆ ಈ ಮನೆಯನ್ನು ಕಟ್ಕೊಳಕ್ಕೆ ಬಿಡ್ತಾ ಇಲ್ಲ, ಆ ಕಡೆ ಜಾಗನೂ ಕೊಡ್ತಾ ಇಲ್ಲ ಅಂಥೇಳಿ ಪಬ್ಲಿಕ್ ಟಿವಿಯ ಎದುರು ರಿತ್ತಿ ಕುಟುಂಬ ಅಳಲನ್ನು ತೋಡ್ಕೊಂಡಿತ್ತು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿಯನ್ನು ಪ್ರಾಮಾಣಿಕವಾಗಿ ಆ ಒಂದು ರಿತ್ತಿ ಕುಟುಂಬ ಸರ್ಕಾರಕ್ಕೆ ಒಪ್ಪಿಸಿತ್ತು. ಇವತ್ತು ಆ ಲಕ್ಕುಂಡಿ ಗ್ರಾಮ ಪಂಚಾಯತಿಯಿಂದ ವಿಶೇಷ ಸಾಮಾನ್ಯ ಸಭೆ ಕರೆಯಿತು. ಆ ಸಭೆಯಲ್ಲಿ ಇವತ್ತು ಅವರಿಗೆ ಸನ್ಮಾನ ಮಾಡಲಾಗಿದೆ. ಯಾಕೆ ಸನ್ಮಾನ ಮಾಡಿದ್ರು, ಏನು ಎತ್ತ ಅಂತನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ವಿ. ನಾವೀಗ ಗದಗದ ಲಕ್ಕುಂಡಿಯಲ್ಲಿದ್ವಿ. ಈ ಒಂದು ಲಕ್ಕುಂಡಿಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತೊಂದು ವಿಶೇಷ ಸಾಮಾನ್ಯ ಗ್ರಾಮ ಸಭೆಯನ್ನು ಕರೆದು ಆ ಗ್ರಾಮ ಸಭೆಯಲ್ಲಿ ಇವು ಕುಟುಂಬಕ್ಕೆ ಒಂದು ಇವತ್ತು ಸನ್ಮಾನ ಕೂಡ ಮಾಡಲಾಯಿತು. ಯಾಕಂದರೆ ನಾಳೆ ಜನವರಿ 26ರಂದು ಇವರಿಗೆ ಜಿಲ್ಲಾಡಳಿತದಿಂದ ಈ ಒಂದು ಕುಟುಂಬಕ್ಕೆ ವಿಶೇಷವಾದಂತಹ ಸನ್ಮಾನ ಇರುತ್ತೆ. ಹಾಗಾಗಿ ಅದಕ್ಕೆ ಪೂರ್ವವಾಗಿ ಈಗ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಸರ್ವ ಸದಸ್ಯರು ಜೊತೆಗೆ ಅಧಿಕಾರಿಗಳು, ಸ್ಥಳೀಯ ಹಿರಿಯರು ಸೇರಿಕೊಂಡು ಈ ಒಂದು ಕುಟುಂಬಕ್ಕೆ ಸನ್ಮಾನ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಆ ಒಂದು ಏರಿಯಾದ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಸಹ ಒಂದು ಇವತ್ತು ಸನ್ಮಾನ ಆಗಿರುವಂಥದ್ದು. ಅದೇ ರೀತಿ ನೋಡ್ತಿರ್ಬೋದು, ಆ ಎಲ್ಲ ಕುಟುಂಬಸ್ಥರಿಗೂ ಇವತ್ತು ಸನ್ಮಾನ ಮಾಡಿದರೆ ಈಗ ಸನ್ಮಾನ ಮಾಡಿಸ್ಕೊಂಡಂಥ ಕುಟುಂಬ ಇವತ್ತು ಅವರಿಗೆ ಅವರು ನಮ್ಮ ಜೊತೆಗೆ ಅವ್ರನ್ನೂ ಮಾತಾಡ್ಸೋಣ. ಅಮ್ಮ, ಇವತ್ತು ನಿಮಗೆ ಸನ್ಮಾನ ಮಾಡಿದ್ರು, ಯಾಕೆ ಸನ್ಮಾನ ಮಾಡಿದ್ರು, ಏನು ಸುತ್ತಮ್ಮ? ಈಗ ಖುಷಿ ಅನ್ಸುತ್ತೆ ಎಲ್ಲರೂ ಹಿರಿಯರು ಎಲ್ಲರೂ ಮನೆ ವ್ಯವಸ್ಥೆ ಮಾಡಿ ಅಮ್ಮ, ಈ ಒಂದು ಇವತ್ತು ವಿಶೇಷ ಗ್ರಾಮ ಸಭೆ ಕರೆದ್ರು. ಈ ಗ್ರಾಮ ಸಭೆಯಲ್ಲಿ ಏನು ಚರ್ಚೆ ಆಯಿತು, ನಿಮ್ಗೆ ಏನು ಆಶ್ವಾಸನೆ ಕೊಟ್ರಮ್ಮ? ಮನೆದು ನೋಡಿದು ಮನೆ ಕೊಡ್ತೀವಂದ್ರ ಮನೇನು ಕೊಡ್ತೀನಿ ಅನ್ನಾರಿ, ಮನೆ ಹಾಕ್ತೀನಿ ಕೊಡ್ತೀನಿ ಅನ್ನಾರಿ, ನಮ್ಮ ಎಲ್ಲೇನ ಕೆಲಸನೂ ಕೊಡ್ತೀನಿ ಅಂತ ಹೇಳ್ಯಾರ. ಕೊಡ್ತೀವಿ ನಾವು ಅಲ್ಲಮ್ಮ, ಈಗ ಮನೆ ಕಟ್ಕೊಡ್ತೀವಂದ್ರ ಅಥವಾ ಈ ಸದ್ಯಕ್ಕೆ ಜಾಗ ಕೊಡ್ತೀವಂತಂದ್ರೆ ಏನು ಹೇಳಿದ್ರು? ಮನೆ ಹಾಕಿನೂ ಕೊಡ್ತೀನಿ ಅಂತ ಹೇಳ್ಯಾರ. ಜಾಗನೂ ಕೊಡ್ತೀವಿ, ಜಾಗನೂ ಕೊಡ್ತೀನಿ ನಾನು, ಮನೆ ಹಾಕಿನೂ ಕೊಡ್ತೀನಿ ಅನ್ನಾರ. ಏನು ಸುತ್ತಮ್ಮ ನಿಮಗೆ ಖುಷಿ ಅನ್ಸುತ್ತೆ, ಭಯ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಅಮ್ಮ, ಈಗ ನೀವೇನು ಹೇಳ್ತೀರಿ? ಇವತ್ತು ಗ್ರಾಮ ಸಭೆ, ವಿಶೇಷ ಗ್ರಾಮ ಸಭೆ ಇತ್ತು, ಅದು ನಿಮಗಾಗಿತ್ತು. ಇವತ್ತು ಏನೇನು ನಿಮಗೆ ಭರವಸೆ ಕೊಟ್ರಮ್ಮ? ನೋಡ್ರಿ, ನಮ್ಮ ಪಂಚಾಯತಿಯರು ಎಲ್ಲರೂ ಊರ ದೈವ ಎಲ್ಲರೂ ಕೂಡಿ ಕೊಟ್ರಿ. ನಮ್ಗೆ ಹಾಕಿಸಿ ಕೊಡ್ತೀವಿ, ಕಟ್ಟಿಸಿ ಕೊಡ್ತೀವಿ, ನಿನ್ನ ಮಗಳಿಗೆ ಕೊಡ್ತೀವಿ, ನಿನ್ನ ಮೊಮ್ಮಗೂ ಕೊಡ್ತೀವಿ ಅಂತ ಎಲ್ಲ ಒಪ್ಪಿಕೊಂಡ್ರಿ ಅವ್ರು. ನಾವು ಕೇಳಿದ್ದು ಎಲ್ಲದು ಹ್ಞೂನ್ರಿ ಅಂತ ಹೇಳಂದ. ಕಟ್ಟೆ ಕೊಡ್ತೀವಿ, ಮನೆ ಕಟ್ಟೆಸೇ ಕೊಡ್ಬೇಕಂತ ಹೇಳಿ. ಹ್ಞೂ ರೀ ನಮ್ಮ ಖುಷಿ. ಹ್ಞೂ ರೀ